Hi guys, welcome back to our YouTube channel. ಮಧು ಬಾಕ್ಸ್ ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಶ್ರಾವಣಕ್ಕೆ ಮನೆ ಸ್ವಚ್ಛ ಮಾಡಾಕ್ತೀವಿ. ಅದೇನೇನು ನೋಡಿರಿ, ನಮಗೆ ವಾಷಿಂಗ್ ಮಿಷನ್ ಹಾಕಿ ಬಿಟ್ಟಿಂದ ಕಸ ಮಾಡಿ ತೋರಿಸ್ತೇನೆ. ಇವು ವಾಷಿಂಗ್ ಮಿಷನ್ ಹಾಕೋದವು ಅದೆಲ್ಲನೂ ಮಮ್ಮಿ ಕ್ಲೀನ್ ಮಾಡ್ಕೊಂಡವ್ರು ಮ್ಯಾಲಿಂದೆಲ್ಲ ಸುಟ್ಕೇಸ್ ತೆಗ್ದೀನಿ. ಅದರೊಳಗೆ ನಾನೆಲ್ಲ ಹೊಸ ಸೀರೆ ಎಲ್ಲ ಫಿಲ್ ಮಾಡೀನಿ. ಇಷ್ಟೆಲ್ಲ ಸ್ವಚ್ಛ ಮಾಡಿಕೊಂಡು ಕಸ ಕಲ್ಲು ಎಲ್ಲ ಒರೆಸ್ಕೊಂಡು ಧೂಳ ಹೊಡ್ಕೊಂಡು ಇದೇನು ಅಷ್ಟು ಹಾಲು ರೂಮ್ ಅಷ್ಟೇನು ಕೆಲಸ ಹಿಡಿಯೋದ ಅಡುಗೆ ಮನೆ. ಸೊ ಅದೊಂದೆಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ಏನೇನು ಮಾಡ್ತೀನಿ ಹೆಂಗೆ ಇವಾಗ ಹಿಂಗೈತಿ ಹೊರಗಿಂದ ತೋರಿಸ್ತೀನಿ. ನಾನು ಮನೆ ಸೆಟಪ್ ಹೆಂಗೈತಿ ಅಂತಂದು ಆಫ್ಟರ್ ಎಲ್ಲನೂ ಸ್ವಚ್ಛ ಮಾಡಿದ ಮ್ಯಾಗ ಹೆಂಗೆ ಕಾಣಿಸ್ತೈತೆ ಅಂತ ಹಿಂಗೆ ತೋರಿಸ್ತೀನಿ. ಈ ಥರ ಐತಿ ಆಫ್ಟರ್ ಸೆಟಪ್ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ, ಇದು ರೂಮು, ಇದು ಹಾಲು. ಆ್ಯಕ್ಚುಲಿ ನಾವು ಮನೆ ಚೇಂಜ್ ಮಾಡಬೇಕು, ಬಟ್ ಇವಾಗ ಹಬ್ಬ ಬರೋಷ್ಟರಲ್ಲಿ ಮನೆ ಸಿಗಲ್ಲ. ಹಾಗಾಗಿ ಇಲ್ಲೇ ಕ್ಲೀನ್ ಮಾಡ್ಕೊಂಡು ವರಮಹಾಲಕ್ಷ್ಮಿ ಎಲ್ಲ ಇಲ್ಲೇ ಮುಗಿಸ್ಕೋಬೇಕಂತ. ಇವಾಗ ಹಿಂಗೈತಿ. ಸೋಫಾ ಕವರ್ ತೆಗ್ದೀನಿ ವಾಶ್ ಮಾಡೋಕ್ಕೆ. ಆಮೇಲೆ ಕಿಚನ್ ಇವಾಗ ಹಿಂಗೈತಿ ಕಿಚನ್. ಅವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ನಾನು. ಇವಾಗ ಫುಲ್ಲು ಇದನ್ನೆಲ್ಲ ಚೇಂಜ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಚೇಂಜ್ ಮಾಡ್ಕೋಬೇಕು. ಇದು ವಾಶ್ರೂಮ್. ಇಂದ ಕ್ಲೀನಿಂಗ್ ಹೆಂಗಿರುತ್ತೆ ಏನಂತ ನೋಡ್ಕೊಂಡು ಹೋಗೋಣ. ಮುಗೀತು. ಇವಾಗ ಕ್ಲೀನ್ ಮಾಡಿದ್ವಿ. ನಾನ್ ವೆಜ್ ಮಾಡೋಂಗಿಲ್ಲ ನಾವು. 14ನೇ ತಾರೀಕಿಗೆ ಶ್ರಾವಣ ಯಾವಾಗುತ್ತಲ್ಲ, ಗುರುವಾರ 13. ನಾವು ಅಮ್ಮನ ಸ್ವಚ್ಛ ಮಾಡೋಕ್ಕಾಗಲ್ಲ. ಇವತ್ತು ಅವನು ಮನೆಯಾಗದಾನ. ಸೊ ಅವನು ಕರ್ಕೊಂಡು ನೀಟಾಗಿ ಎಲ್ಲ ಕಡೆ ಗಿಡ ಹೊಡ್ಕೊಂಡು, ಯಾಕಂದ್ರೆ ನಾವು ಮ್ಯಾಗಿಂದು ನಿಲ್ಕಂಗಿಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. 13ನೇ ತಾರೀಕಿಗೆ 12ನೇ ತಾರೀಕಿಗೆ ಭೀಮ ಅಮಾವಾಸ್ಯೆ ಐತಿ. ಸೊ ಎಲ್ಲನೂ ಬೇಗ ಕೆಲಸ ಮುಗಿಸ್ಕೊಂಡು ನಾಷ್ಟ ಆಲ್ರೆಡಿ ಮಾಡಿದ್ವಿ. ನಾಷ್ಟ ಮಾಡಿಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡೀವಿ. ಬರ್ರಿ. ಫೈನಲಿ ಇಷ್ಟೆಲ್ಲ ಕ್ಲೀನ್ ಮಾಡೀನಿ ನಾನು. ಈಗ ಇದ್ರೊಳಗೆಲ್ಲ ಸೀರೆ ಅವನ್ನೆಲ್ಲ ಹೊಂದಿಸ್ಕೋಬೇಕು. ದೇವ್ರ ಸಾಮಾನು ಎಲ್ಲ ಕಸ ಹೊಡ್ಕೊಂಡೀನಿ. ಎಲ್ಲ ಧೂಳನೂ ಆಯ್ತು, ಅಲ್ಲಿನೂ ಹೊಂದಿಸ್ಕೊಂಡಿದ್ದು ಆಯ್ತು. ಹಾಸಿಗೆ ನಾಳೆ ಹೋಗೋದು ಹಾಕ್ಬೇಕು. ಇಲ್ಲಿ ನೋಡ್ರಿ ಕಸ. ಸೋಫಾ ಹೊರಗಿಟ್ಟೀನಿ. ಎಷ್ಟು ಹಿಂಬಾಗೈತೆ ನಾನು. ಅದು ಗುಜರಿಗೆ ಹಾಕೋದು. 2 ಬ್ಯಾಗ್, ಅದು 1 ಬಕೆಟು ಗುಜರಿಗೆ ಹಾಕೋದು. ಸೊ ಹಾಲಿನ ಕಸ ಹಾಕ್ಕೊಂಡು ಕಸ ತುಂಬಿ ಆಮೇಲೆ ಇವನ್ನಷ್ಟು ಕಲ್ಲು ಹೊಂದಿಸ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ. ಕಾಲು ಸಾತ್ವಿ ಈಗ ನನಗೆ ಆಲ್ರೆಡಿ. ಅದು ತೋರಿಸಿದೆ ಅಲ್ಲ ನಿಮಗೆ, ಬ್ಲೂ ಮತ್ತು ಅದು ಚೀಲ, ಅದು ಬಕೆಟು ಗುಜರಿಗೆ ಹಾಕೋದು. ಎಲ್ಲ ಮ್ಯಾಗಿನ ಸಾಮಾನು ಎಲ್ಲನೂ ತೆಗೆದು ಅಲ್ಲಿರೋ ಇಷ್ಟು ಸಾಮಾನನ್ನು ಕ್ಲಿಯರ್ ಮಾಡೈತಿ. ಅಲ್ಲಿ ಒಂದು TV ಟೇಬಲ್ ಒಂದೈತಿ, ಇವು ಹಳೆ ಕುಕ್ಕರ್ ಅದೈತಿ ಅಷ್ಟ. ಅಲ್ಲೇನು ಇಲ್ಲಿಗ ಹಾಯ್. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದೆ. ಇವಾಗ ಯಾಕೆ ಕಣ್ಣೆಲ್ಲ ಉರಿ ಅನ್ಸಾತೈತಿ, ಯಾಕಂತ ಗೊತ್ತಿಲ್ಲ. ಸ್ವಲ್ಪ ತಲೆಗೆ ಆಯಿಲ್ ಹಾಕ್ಕೊಂಡು ಮಲ್ಗಾನ, ಒಂಚೂರು ನಿದ್ದೆ ಬರ್ಬೋದೇನೋ. ಸ್ವಲ್ಪ ಮಲ್ಕೊಂಡಿದ್ರೆ ಕಣ್ಣು ಉರಿ ಕಡಿಮೆ ಆಗುತ್ತೆ ಅಂತ ಅನ್ಕೊತೀನಿ ನಾನು. ನೋಡೋಣ. ಬಟ್ಟೆ ಹಾಕಿನಿ, ಅದಕ್ಕೆ ಕ್ಲಿಪ್ ಹಾಕಿಲ್ಲ. ಕ್ಲಿಪ್ ಹಾಕಿಬಿಡ್ತೀನಿ ತಡ್ರಿ. ಆಮೇಲೆ ಆಲ್ಮಂಡ್ ಆಯಿಲ್ ಹಚ್ಕೊಂಡು ಮಲ್ಕೊಂಡು ಸಾಯಂಕಾಲ ತಲೆ ಸ್ನಾನ ಮಾಡಿದರೆ ಸ್ವಲ್ಪ ಕಡಿಮೆ ಆಗ್ಬೋದು. ಐ ಥಿಂಕ್ ಹೀಟ್ಗೆ ಅದು ಅನ್ಸಾತೈತಿ, ಕಣ್ಣೆಲ್ಲ ಉರಿ ಅನ್ಸಾತೈತಿ. ಅದು ಕ್ಲಿಪ್ ಅದು ಹಾಕಿ ಸಿಗ್ತೀನಿ ತಡ್ರಿ ನಿಮ್ಗೆ.
ಓಕೆ ಅಲ್ಲ. ಆಲ್ಮಂಡ್ ಆಯಿಲ್ ಹಚ್ಕೊಂಡು ಸ್ವಲ್ಪ ಮಲ್ಕೊಂಡು ಎದ್ರೆ ಬೆಳಗ್ಗೆಯಿಂದ ಪುರ್ಸುತ್ತಾ ಇಲ್ಲ, ಕಾಲೆಲ್ಲ ಮಾತಾಡತ್ತಾವ. ಅಂದರೂ ಅವಾಗವಾಗ ವೀಕ್ ಆಫ್ ಇದ್ದಾಗೆಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ ನಾನು. ಅಂದರೂ ಅಷ್ಟು ಧೂಳು ಅಷ್ಟಿದು. ನಾವು ಆದಷ್ಟು ಬೇರೆ ಶಿಫ್ಟ್ ಆಗಬೇಕು. ಮನೆ ನೋಡಾತೈತಿ, ಅಕಸ್ಮಾತ್ ಚೆನ್ನಾಗಿರೋದು ಪೀಸ್ಫುಲ್ ಆಗಿರೋ ಕಡೆ ಎಲ್ಲಾದರೂ ಸಿಕ್ಕರೆ ಆದಷ್ಟು ಬೇಗ ಶಿಫ್ಟ್ ಆಗ್ತೀವಿ. ಈ ಎಲ್ಲ ಓಕೆ ಐತಿ, ಬಟ್ ಇದು ಟಾಯ್ಲೆಟ್ ಒಂದು ಆಚೆ ಐತಿ, ಅದು ಒಂದು ಪ್ರಾಬ್ಲಮ್ ನನಗೆ. ಆಮೇಲೆ ಸಿಕ್ಕಾಪಟ್ಟೆ ಧೂಳು ಆಕ್ಕೈತಿ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಆಮೇಲೆ ನಿನ್ನೆ ವಿಡಿಯೋ ಏನು ಅನ್ನಿಸ್ತು, ನಿನ್ನೆ ಅದ್ರ ಬಗ್ಗೆ ಹೇಳಿದಾಗ ನಿಮಗೇನು ಅನ್ನಿಸ್ತು ಅಂತ ನನಗೆ ಹೇಳ್ರಿ. ನೀವು ಯಾವ ಥರ ಸೇವ್ ಮಾಡ್ತೀರಿ ಮನಿನ, ನೀವು ಯಾವ ಥರ ನನಗೂ ಟಿಪ್ಸ್ ಕೊಡ್ರಿ, ನೀವು ಯಾವ ಥರ ಮಾಡ್ತೀರಿ. ಆಮೇಲೆ ನಾನು LIC ಒಂದು ಮಾಡಿಸೀನಿ, 6 month 9,000 ಚೇಂಜ್ ಬರುತ್ತೆ. ಅದು ಒಂದು ಮಾಡಿಸ್ಕೊಂಡಿನಿ ನಾನು ನನಗಂತಂದು. ನೀವೇನೇನು ಮಾಡ್ಕೊಂಡಿರಿ, ನೀವೇನು FD ಮಾಡ್ಕೊಂಡು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊಂಡಿರಾ, ಇಲ್ಲ ಯಾವ ಥರ ಮಾಡ್ತೀರಿ ಏನು ಹೇಳ್ರಿ. ಇಲ್ಲ ಯಾವುದಾದ್ರೂ ಸ್ಕೀಮ್ಸ್ ಇದೆಯಾ ಏನು. ಇವಾಗ ಗೋಲ್ಡ್ದು ಇದು ಅದು ಮಂತ್ಲಿ ಕಟ್ಟೋದು ಅಂತಾರಲ್ಲ, ಅದೊಂದು ತೊಗೋಬೇಕು ಅಂದ್ಕೊಂಡಿನಿ. ನೆಕ್ಸ್ಟ್ ಮಂತಿಂದ ನೋಡಬೇಕು. ಇವು ಸ್ವಲ್ಪ ಕಮಿಟ್ಮೆಂಟ್ಸು ಮುಗಿದ್ವು ಅಂದರೆ ಅದೊಂದು ಸ್ಟಾರ್ಟ್ ಮಾಡ್ಕೊತೀನಿ. ನೋಡೋಣ ಏನೇನಾಗುತ್ತೋ ಅಂತ. ಆಮೇಲೆ ತಲೆಗೆಲ್ಲ ಹಾಕೊಂಡು ಮುಖ ಒಂಥರ ಧೂ ಕಾಣಿಸುತ್ತೆ. ಟ್ರಿಪ್ಸ್ ಇದು ಸ್ಟಿಕ್ಕರ್ ಹಾಕೋತಲ್ಲ, ನೋಟ್ಸ್ ಟ್ರಿಪ್ಸಾ ಏನು, ಅದನ್ನ ಹಾಕ್ಕೋಬೇಕು ಅಂತ ಅಂದ್ಕೊಂಡೆ, ಮತ್ತು ಮರ್ತು ಹೋಗ್ಬಿಟ್ಟೆ, ಹಾಕೋಲೇ ಇಲ್ಲ. ಆಮೇಲೆ ಡಾರ್ಕ್ ಸರ್ಕಲ್, ಕಣ್ಣಿನ ಹತ್ರನೂ ಡಾರ್ಕ್ ಸರ್ಕಲ್ ಆಗೈತಿ. ಆಮೇಲೆ ನೆಕ್ ಹತ್ರ ನೋಡ್ರಿ ಡಾರ್ಕ್ ಅದು ಏನು ಮಾಡಿದ್ರು ಹೋಗ್ತಾನೆ ಇಲ್ಲ. ಅದಕ್ಕೆ ಗದಗ ಹೋದಾಗ ತುಕಾರಾಮ್ ಹಾಸ್ಪಿಟ್ಲ್ ಐತಲ್ಲ ಸ್ಕಿನ್ ಡಾಕ್ಟ್ರದ್ದು, ಅಲ್ಲೇ ತೋರಿಸ್ಬೇಕು ಅಂದ್ಕೊಂಡಿನಿ. ಅವ್ರು ಕ್ರೀಮ್ ಇಲ್ಲ ಸೋಪ್ ಏನಾರ ಕೊಡ್ತಾರಲ್ಲ, ಅಲ್ಲೇ ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ ಈ ಡಾರ್ಕ್ ಸರ್ಕಲ್ಗೆ. ಆಮೇಲೆ ನನ್ನ ಸ್ಕಿನ್ ಅನ್ನವೇನ ಐತಿ ನೋಡ್ರಿ, ವೈಟು ಬ್ಲ್ಯಾಕ್ ಅಲ್ಲ ಬ್ರೌನು ಅನ್ನವನ್ ಸ್ಕಿನ್ ಐತಿ. ಒಂದು ಸ್ಕಿನ್ ಟೋನ್ ಇಲ್ಲ ನಂದು. ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತೈತಿ ನಿಮ್ಗೆ. ಸೊ ಅದಕ್ಕೆ ಅದೊಂದು ತೋರಿಸ್ಕೊಂಡು ಈ ಡಾರ್ಕ್ ನೆಕ್ ಇನ್ನೊಂದು ತೋರಿಸ್ಬೇಕು. ಇದು ಮಾಮೂಲಿ ಕುರ್ತಾದ ಹಾಕಿದಾಗ ಒಂಥರ ಅಸಹ್ಯ ಕಾಣಿಸ್ತೈತಿ, ಚೆನ್ನಾಗಿ ಕಾಣಿಸಲ್ಲ ಇದು ಅದಕ್ಕೆ. ಆಮೇಲೆ ಡಾರ್ಕ್ ಸರ್ಕಲಿಂದ ಆ್ಯಕ್ಚುಲಿ ನಂದು ನಿದ್ದೆ ಕರೆಕ್ಟ್ ಆಗಲ್ಲ, ಅದನ್ನು ಮಾಡಿದ್ರೆ ಕಡಿಮೆ ಆಗಬಹುದೇನೋ. ಸ್ಟ್ರೆಸ್ಸು ನಿದ್ದೆ ಅದು ಮಾಡಿದ್ರೆ ಕಡಿಮೆ ಆಗ್ಬೋದು, ಅದನ್ನು ನೋಡ್ತೀನಿ. ಗದಗ ಹೋದಾಗ ನಾವು ನಮ್ಮ ಒಂದು ಸ್ಕೂಲ್ ಕಾಲೇಜ್ ಡೇಸಿಂದನೂ ನಾನು ಅಲ್ಲೇ ತುಕಾರಾಮ್ ಅವ್ರ ಹತ್ರನೂ ತೋರಿಸ್ತೀನಿ. ಜೋಶಿ ಹಾಸ್ಪಿಟ್ಲ್ ಐತಲ್ಲ, ಅದ್ರ ಅಪೋಸಿಟ್ ಐತೆ ಅದು ಹಾಸ್ಪಿಟಲ್. ಅವಾಗ ಅಲ್ಲಿತ್ತು, ಇವಾಗ ಅಲ್ಲೇ ಮೇ ಬಿ ಅಲ್ಲೇ ಇರ್ಬೋದು, ಬೇರೆ ಕಡೆ ಚೇಂಜ್ ಆಗೈತೋ ಗೊತ್ತಿಲ್ಲ. ಮಣ್ಣನ್ನೆಲ್ಲ ಹೇರ್ ಕಟ್ ಮಾಡಿಸೀನಿ, ಅಲ್ಲೇ ಮತ್ತಿಷ್ಟು ಲೆಂತ್ ಬಂದವು. ಅದಕ್ಕೆ ಈ ಸತಿ ಹೇರ್ ಕಟ್ ಮಾಡಿಸೋದು ಬೇಡ ಅಂತ ಬಿಡಾತೀನಿ ಹೇರ್ಸ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿಮ್ಗೆ ಈವ್ನಿಂಗ್ ಸಿಗ್ತೀನಿ. ಇನ್ನೂ ಪಾತ್ರೆ ತೊಳೆಯೋದವು, ನನಗೆ ಯಾಕೋ ಸುಸ್ತು ಅನ್ಸಾತೈತಿ, ಕಾಲೆಲ್ಲ ನೋಸಾತವು. ಹಾಗಾಗಿ ಸ್ವಲ್ಪ ಮಲ್ಕೊಂಡೆದ್ದು ಆಮೇಲೆ ಈವ್ನಿಂಗು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಐ ಥಿಂಕ್ ಲಾಂಗ್ ಆಗ್ಬೋದು ಅಂದ್ಕೊತೀನಿ. ಫುಲ್ ವಿಡಿಯೋ ನೋಡಿರಿ ಗೈಸ್, ಮತ್ತು ಈವ್ನಿಂಗ್ ಸಿಗ್ತೀನಿ. ಇವಾಗ ಎದ್ದು ಮುಖ ತಕ್ಕೊಂಡು ವಿಭೂತಿ ಹಚ್ಕೊಂಡು ಕುಂತೀನಿ. ಚಹಾ ಇಡಬೇಕು, ಪಾತ್ರೆ ತೊಳಿಬೇಕು. ಆಮೇಲೆ ರೂಮ್ನಾಗ ಮಲ್ಕೋತೀನಿ ಅಂತಂದು ಹೇಳಿ ಹೋದ್ನಲ್ಲ, ಅವನಿಷ್ಟು ಅರ್ಬಿ ಮಡಿಚಿಟ್ಟಿನಿ. ನೀಟಾಗಿ ಯಾವ್ಯಾವ ಎಲ್ಲೆಲ್ಲಿ ಅಂತ ಜೋಡಿಸ್ಕೋಬೇಕು. ಅದರದ್ದು ಅವಸ್ಥೆ ತೋರಿಸ್ತೀನಿ ಬರ್ರಿ ಹೆಂಗೈತೆ ಅಂತಂದು. ಆಮೇಲೆ ಗುಜರಿ ಹಾಕೋದು ಮಳೆ ಬಂತು, ಆಚೆ ಇಟ್ಟಿದ್ನಲ್ಲ, ಮಳೆ ಬಂದಿದ್ದಕ್ಕೆ ರೂಮ್ನಾಗ ತೊಗೊಂಬಂದಿಟ್ಟಿನಿ. ರೂಮಿನ ಅವಸ್ಥೆ ನೋಡಿದ್ರೆ ನೀವೇ ಶಾಕ್ ಆಗ್ತೀರಿ, ನೋಡಿ ಬರ್ರಿ ನೀವೇ. ನಮ್ಮ ರೂಮಿನ ಅವಸ್ಥೆ ಅದು 2 ಚೀಲ, ಅದೊಂದು ಬಾಕ್ಸ್ ಗುಜರಿ ಹಾಕೋದು, ಇವೆಲ್ಲ ಮಡಿಚಿಟ್ಟಿನಿ. ಕಬೋರ್ಡ್ನಾಗ ಯಾವ್ಯಾವು ಎಲ್ಲೆಲ್ಲೇ ಹೆಂಗೆ ಇಡಬೇಕಂತ ನೋಡಿಕೊಂಡು ಇಡೋದು ಅಷ್ಟೇ. ಮಳೆ ಒಂದು ಬಂದೈತಿ, ತೋರಿಸ್ತೇನೆ ನಿಮಗೆ ಮಳೆ ಇಲ್ಲಿ ವೆದರ್ ಹೆಂಗೈತಿ ಅಂತ.
ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿನಿ. ಇಲ್ಲೇನು ನೀರು ಸಿಡಂಗಿಲ್ಲ ನಮಗೆ, ನಡೀತೈತಿ. ಫುಲ್ ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿನಿ. ಇನ್ನೊಂದು ಸೋಫಾ ಕವರ್ ಒಂದು ಹಾಕಿನಲ್ಲ, ಇವಾಗ ಒಂದು ಹಾಕಿನಿ. ಅದೊಂದು ಹಿಂಡಿ ಆ ಕಡೆ ಹಾಕಿಬಿಡ್ತೀನಿ, ಒಣಾಕ್ತೀನಿ. ಆಮೇಲೆ ಇವಾಗ ಸ್ವಲ್ಪ ಎನರ್ಜಿಗೆ ಚಹಾ ಕುಡಿಯೋನು. ಚಹಾ ಕುಡಿದು ಮತ್ತೆ ಮುಂದಿನ ಕೆಲಸ ಮಾಡ್ಕೊಳ್ಳೋನು. ಇವತ್ತು ಬರೀ ಫುಲ್ ಡೇ ಕ್ಲೀನಿಂಗ್. ಬರೀ ಮನೆ ಸ್ವಚ್ಛ ಮಾಡೋದೆ. ಆಮೇಲೆ ಹೇಳಿದೆ ನೀವು ಕಿಚನ್ ಅಂತಂದು. ಕಿಚನ್ ನಂಗೆ ಇವತ್ತು ಹೇಳೋಕ್ಕಾಗಲಿಲ್ಲ. ನಾಳೆ ಡ್ಯೂಟಿ ಮುಗಿಸ್ಕೊಂಡ್ಬಂದು ಅದನ್ನು ಹಿಡ್ಕೊತೀನಿ. ಯಾಕಂದ್ರೆ ನಂಗೆ ರೂಮ್ ವಾಲ್ ಮಾಡೋಕೆ ಇವತ್ತು ಫುಲ್ ಡೇ ಹೋಗ್ಬಿಡ್ತು. ಬಟ್ಟೆ ವಾಶ್ ಮಾಡೋದು, ಬಟ್ಟೆ ಹಿಂಡೋದು, ಆಮೇಲೆ ಕಿಟಕಿ ಅವೆಲ್ಲ ಒರೆಸ್ಕೊಳ್ಳೋದು ದೊಡ್ಡ ಒಂದು ಆಗ್ಬಿಡ್ತು ನಂಗೆ. ಸೊ ಹಂಗಾಗಿ ಕಿಚನ್ದು ನಾಳೆ ತೊಗೋತೀನಿ. ಯಾಕಂದ್ರೆ ಇವತ್ತಾಗಲ್ಲ, ಟೈಮ್ ಆಗುತ್ತೆ. ಅಲ್ಲೇ ನಾಳೆ ಕಿಚನ್ದು ತೊಗೊಂಡು ಅಂದ್ರೆ ಕಂಪ್ಲೀಟ್ ಮನೆ ಎಲ್ಲನೂ ಕ್ಲೀನ್ ಆಯಿತು. ಆಮೇಲೆ ನಮ್ಮ ಲ್ಯಾಬ್ ಹತ್ರ ಗೋಮಂತ್ರ ಕೇಳ್ತೀನಿ. ಹೌಸ್ ಕೀಪಿಂಗ್ ಆಂಟಿ ಬರ್ತಾರೆ, ಅವರ ಏರಿಯಾ ಹತ್ರ ಏನಾದ್ರು ಸಿಗುತ್ತಾನಂತಂದು. ಇಲ್ಲ ಅಂತಂದ್ರೆ ಮಾಮೂಲಿ ಪೂಜೆದ ಅಂಗಡಿ ಇರುತ್ತಲ್ಲ, ಇವಾಗ ಉದ್ದಿನ ಕಡ್ಡಿ ಕರ್ಪೂರ, ಅವರು ಅಲ್ಲಿ ಹೋದ್ರೆ ಬಾಟಲ್ ಸಿಗ್ತೈತಿ ಗೋಮಂತ್ರದ್ದು. ಒಂದು 50 ರೂಪಾಯಿ ಹಿಂಗೆ ಕೊಟ್ಟರೆ ಕೊಡ್ತಾರೆ. ಹೋಗಿ ತೊಗೊಂಬಂದು ಮನೆಗೆಲ್ಲನೂ ಚಿಂಪಿಡ್ಸಿದ್ರೆ ಮುಗೀತು. ಶ್ರಾವಣದ ಡೀಪ್ ಕ್ಲೀನಿಂಗ್ ಇನ್ ಹೌಸ್ ಅಂತಂದು ಎಲ್ಲನೂ ಮುಗಿದ್ಬಿಡ್ತು. ಇನ್ನು 1 ತಿಂಗಳು ನಾನ್ ವೆಜ್ ಏನೂ ಮಾಡೋಂಗಿಲ್ಲ ನಾವು. ಮುಗೀತು. ಹರ ಶಿವ ನಾನ್ ವೆಜ್ ಮಾತೇ ಇಲ್ಲ. ಆಮೇಲೆ ಇನ್ನೂ ಜಲ್ದಿ ಎದ್ದು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕೇನು ಶ್ರಾವಣದಾಗ, ಅದು ಒಂದು ನಂಗೆ. ಓಕೆ, ನೋಡ್ಕೊಂಡು ಹೋಗೋನು ಹೆಂಗೆ ಬರುತ್ತೆ ಹೆಂಗಿಲ್ಲ ಅಂತಂದು. ಬರೀ ಇವಾಗ ಚಾಗಿಟ್ಟು ಮುಂದಿನ ಕೆಲಸ ಮತ್ತೆ ಮಾಡ್ಕೊಳ್ಳೋಣಂತ. ಇವಾಗ ಕುಂತು ಟೈಮ್ ಸ್ಪೆಂಡ್ ಮಾಡೋಷ್ಟು ಟೈಮ್ ಇಲ್ಲ. ಟೈಮ್ ಆಗೈತೆ ಆಲ್ರೆಡಿ. ಬೇಗ ಕೆಲಸ ಮುಗಿಸ್ಕೊಂಡು ಒಂದಿಟ್ಟು ಊಟಕ್ಕೆ ಏನಾರು ಮಾಡಿಕೊಂಡು ತಿಂದು ಮಲ್ಕೋಬೇಕು. ಮತ್ತು ಮುಂಜಾನೆ ಜಲ್ದಿ ಎದ್ದು ಹೋಗ್ಬೇಕಲ್ಲ ಡ್ಯೂಟಿಗೆ. ಹಾಗಾಗಿ ಬರ್ರಿ. ಚಳಿಗೆ ಚಹಾ ಮತ್ತು ಬಜ್ಜಿ ತಿನ್ನಾತೀವಿ. ಊರಾಗ ಹೆಂಗೈತಿ ಮಳೆ ಕಮೆಂಟ್ ಮಾಡಿರಿ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಐತಿ. ಸಿಕ್ಕಾಪಟ್ಟೆ ಚಳಿನೂ ಐತಿ. ಅದ್ರಾಗ ನಮ್ಮದು 2 ಡೋರ್ ಇರೋದ್ರಿಂದ ಈ ಕಡೆನೂ ಗಾಳಿ ಬರುತ್ತೆ, ಈ ಕಡೆನೂ ಗಾಳಿ ಬರುತ್ತೆ. ಚಳಿ ಸಾಕ್ಸ್ ಇಲ್ಲದೆ ನೆನೆಯಂಗಿಲ್ಲ. ಇನ್ನು ಜಾಕೆಟ್ ಬುಕ್ ಮಾಡೀನಿ, ಅವು ಬರಬೇಕು. ಬಂತಂದ್ರೆ ಹೇಳ್ತೇನೆ. ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊಂಡಿನಿ ಕಬೋರ್ಡ್ ಒಳಗೆಲ್ಲನೂ. ಸೊ ಹಂಗಾಗಿ ಅದನ್ನ ತೋರಿಸ್ಬೇಕಂತ ಬಂದಿದ್ದೆ. ಅದು ಮೈಕ್ ಕನೆಕ್ಟ್ ಮಾಡ್ಕೊಂಡಿನಿ, ಬಟ್ OTG ಕನೆಕ್ಷನ್ ಆನ್ ಮಾಡ್ಕೊಳ್ಳೋದ ಮರ್ತೋಗಿದ್ದೆ. ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡತ್ತೀನಿ ನೋಡ್ರಿ. ಈ ಕಡೆ ಎಲ್ಲ ಸೀರೆ ಮತ್ತು ಡೈಲಿ ವೇರ್ ಡ್ಯೂಟಿಗೆ ಹಾಕ್ಕೊಂಡು ಹೋಗೋ ಡ್ರೆಸ್ ಎಲ್ಲ ಇಟ್ಟಿನಿ. ಈ ಕಡೆ ಯಾವಾಗಾರ ಇಲ್ಲೇ ಮಾರ್ಕೆಟ್ ಇಲ್ಲಾಂದ್ರೆ ಆಚೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಆ ಥರ ರೇರಾಗಿ ಬಟ್ಟೆ ಹಾಕೋತೀನಲ್ಲ ಅವನ್ನೆಲ್ಲ ಕೆಳಗೆ ಇಟ್ಕೊಂಡಿನಿ ಹೊಸವೆಲ್ಲ. ಮೇಲ್ಗಡೆ ಕುರ್ತಾ, ಶಾರ್ಟ್ ಟಾಪು, ಆಮೇಲೆ ಸ್ವೆಟ್ ಟೀ ಶರ್ಟು ಅವನ್ನೆಲ್ಲ ಇಟ್ಕೊಂಡಿನಿ. ಈ ಕಡೆ ಮೇಲೆ ಡೈಲಿ ವೇರು, ಕೆಳಗೆ ಯಾವಾಗಾರ ಒಂದು ಸತಿ ಹೋಗೋದು. ನೆಕ್ಸ್ಟು ಈ ಕಡೆ ನಾನು ನಮ್ಮ ಹಸ್ಬೆಂಡ್ದು ಮತ್ತು ನಾನು ಡೈಲಿ ವೇರ್ ಅಂದರೆ ನೈಟ್ ವೇರ್, ಇನ್ನರ್ ವೇರ್ಸು ಅವನ್ನೆಲ್ಲನೂ ಇಲ್ಲಿ ಇಟ್ಕೊಂಡೀನಿ. ಅವ್ರದ್ದು ನೈಟ್ ವೇರ್ಸು, ಆಮೇಲೆ ಡೈಲಿ ವೇರ್ ಟೀ ಶರ್ಟು, ಪ್ಯಾಂಟು ಅವೆಲ್ಲ ಇರ್ತಾವಲ್ಲ ಅವನ್ನ ಇಟ್ಕೊಂಡೀನಿ. ಮೇಲೆ ನಾನು ಫೈಲ್ಸ್ ಅವನ್ನ ಇಟ್ಕೊಂಡೀನಿ. ಕೆಳಗೆ ಸ್ವಲ್ಪ ಜ್ಯುವೆಲರೀಸು, ದೇವ್ರಿಗೆ ಅವು ಹಾಕೋ ಅದಾವಲ್ಲ ಅವು, ಮತ್ತು ಟ್ರೈಪಾಡ್ ಎಲ್ಲ ಅಲ್ಲಿ ಇಟ್ಕೊಂಡೀನಿ. ಕೆಳಗೆ ನಮ್ಮ ಮನೆಯವರು ಶರ್ಟು, ಪ್ಯಾಂಟು ಅವರು ಎಲ್ಲನೂ ಐರನ್ ಮಾಡಿ ಇಟ್ಟಿದ್ದಾಗೈತಿ ಅಲ್ಲೇ. ಆಮೇಲೆ ಇನ್ನೂ ಸ್ವಲ್ಪ ಐರನ್ ಮಾಡವದಾವು, ಐರನ್ ಮಾಡ್ಕೋಬೇಕು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಫುಲ್ಲು ಸುಸ್ತಾಗಿ ಹೋಗಿತ್ತು ಅಂತಂದು ಏನೇನೋ ಮಾತಾಡತ್ತಿದ್ದೆ. ಅದ್ರಾಗ ಎಲ್ಲ ಕನೆಕ್ಟ್ ಮಾಡೀನಿ, ಬಟ್ OTG ಆನ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗಿದ್ದೆ. ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಟ್ಟೆ. ಏನು ಅಡುಗೆ ಮಾಡೋದು ಅಂತಂದು ಅಲ್ಲೇ ನಿಂತು ಡಿಸ್ಕಷನ್ ಮಾಡಿ ದೋಸೆನ ಪ್ರಿಪೇರ್ ಮಾಡ್ಕೊಂಡ್ವಿ. ಇದನ್ನು ಶೋಕೇಸು ಇಲ್ಲೆಲ್ಲ ಇದು ವೇಸ್ಟ್ ವಯರ್ ಇತ್ತಂತಂದು ಕ್ಲಿಪ್ಸ್ ಹಾಕಕ್ಕೆ ಕಟ್ಕೊಂಡಿದ್ದೀನಿ. ಅದನ್ನು ಇಲ್ಲೆಲ್ಲ ಬಾಡಿ ಲೋಷನ್ಸು ಮತ್ತು ಫೌಂಡೇಶನ್ ಕಲರ್ ಕರೆಕ್ಟರ್ ಅವನ್ನೆಲ್ಲ ಇಟ್ಕೊಂಡಿನಿ. ಇಲ್ಲಿ ಬಾಡಿ ಆಯಿಲ್, ಹೇರ್ ಆಯಿಲ್, ಸಿರಮ್, ಆಮೇಲೆ ಚಾರ್ಕೋಲ್ ಮಾಸ್ಕ್, ಹೇರ್ ಮಾಸ್ಕ್ ಎಲ್ಲನೂ ಇಟ್ಕೊಂಡಿನಿ. ಅಲ್ಲೇ ಬೈಕ್ ವಾಶ್ ಮಾಡೋದೈತಿ. ಆಮೇಲೆ ಓಡೋನೆಲ್ಲ ಇಟ್ಕೊಂಡಿನಿ. ಈ ಕಡೆ ಇವರಪ್ಪಾಜಿ ಫೋಟೋ ಹೋಗೋದವು. ಇದಿಷ್ಟು ಸೆಟಪ್ ಆಯಿತು. ಮೊಬೈಲ್ ಬರೀ ಮೊಬೈಲ್.
ಫೈನಲ್ ಇವಾಗ ಎಲ್ಲ ಕೆಲಸ ಮುಗಿಸಿ ಆರಾಮ್ ಕೂತೀನಿ ನೋಡ್ರಿ. ನಾನು ದೋಸೆ ಹಾಕ್ಕೊಡ್ಬೇಕಂತ ಆತ ಚಟ್ನಿ ಮಾಡಾತಾನ. ಸೊ ಊಟ ಮಾಡಿ ಫಸ್ಟ್ ಮಲ್ಕೊಂಡ್ರಾತು. ಸಿಕ್ಕಾಪಟ್ಟೆ ಸುಸ್ತು ಅನ್ಸಾತೈತಿ, ಮಲ್ಕೊಂಡ್ಬಿಡ್ತೀವಿ ಊಟ ಮಾಡಿ. ಈ ವಿಡಿಯೋ ಬರೀ ಡೀಪ್ ಕ್ಲೀನಿಂಗ್ ಬಗ್ಗೆನೇ ಆಗಿತ್ತು. ಏನು ಕಂಟೆಂಟ್ ಇಲ್ಲ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಶ್ರಾವಣ ಸಂಬಂಧ ಮನಿ ಸ್ವಚ್ಛ ಮಾಡಿದ್ವಿ ನಾವು. ಮತ್ತು ನಾಳೆ ವಿಡಿಯೋದಾಗ ಸಿಗೋಣಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ದಾಗ ಬೇಗ 1000 ಫಾಲೋವರ್ಸ್ ಮಾಡ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.